ನಿನ್ನೆ ನನ್ನ ಮಗನ ಬರ್ತಡೇ ಅಂತ ಜಾಮೂನ್ ಮಾಡ್ತಾಯಿದ್ದೀನಿ. ನನ್ನ ಮಗ ಶ್ರೇಯನ್ ಬರ್ತಡೇ ಇವತ್ತು. ಇದು ಎಸ್ಟರ್ಡೇದು ವಿಡಿಯೋ. ಅವನ ಬರ್ತಡೇಗೆ ನಾವು ಇವಾಗ ಬಟ್ಟೆ ತೊಗೊಂಬರೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಹತ್ತಿಬೆಲೆಯಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇದೆ. ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಅಲ್ಲಿ ಹೋಗಿ ಬಟ್ಟೆ ತೊಗೊಂಡು ಮತ್ತೆ ನಾವು ಮನೆಗೆ ಬಂದು ಮನೆಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಇಲ್ಲಿ ಶೋಭಾ ತುಂಬ ಚೆನ್ನಾಗಿದೆ. ಕಾಣಿಸ್ತಾ ಇದೆ. ಜಾಮೂನ್ ಮಾಡಿ ಮತ್ತೆ ಚಿತ್ರಾನ್ನ ಮಾಡಿದ್ದೆ. ಅವನು ಆಚೆ ನಮಗೆ ಇಡ್ಲಿ ಬೇಕು ಅಂತ ಹೇಳಿದ್ದ. ಅದಕ್ಕೋಸ್ಕರ ಅವನಿಗೆ ಇಡ್ಲಿ ದೋಸೆ ಇದೆಲ್ಲ ಕ್ಲಾಸ್ ಕೊಟ್ಟಿದ್ದು. ಇಲ್ಲಿ ಆಕ್ಸ್ಫೋರ್ಡು ಇದು ಅತ್ತೆ ನಾನು ತುಂಬ ದಿನ ಆದಮೇಲೆ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನದು ಹೊಸ ಚಾನಲ್ ಇದ್ದು 2K ಸಬ್ಸ್ಕ್ರೈಬರ್ಸ್ 5K ಸಬ್ಸ್ಕ್ರೈಬರ್ಸ್ ಇದ್ದು $20 ಇತ್ತು. ನನಗೂ ಆ ಚಾನಲ್ ಡಿಲೀಟ್ ಆಗಿದೆ. ಈ ತಪ್ಪು ಯಾರು ಮಾಡೋಕ್ಕೆ ಹೋಗ್ತೀನಿ. ಮೂವಿದು ಮೊಬೈಲ್ ಹಾಕ್ತೀನಿ ವೀಡಿಯೋ ಸ್ವಲ್ಪ ಮಾಡ್ತಿದ್ದೀನಿ. ಇದು ಮೊಬೈಲಲ್ಲಿ ಮಾಡ್ಕೊಂಡಿರೋದು. ಹಾಗಾಗಿ ಚಾನಲ್ ಇದರಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಮತ್ತೆ ತೊಗೊಂಡು ಮತ್ತೆ ನಾವು ಇದು ಹೋಗ್ತೇವೆ ಎಲೆಕ್ಟ್ರಾನಿಕ್ ಸಿಟಿಗೆ. ನನ್ನ ಮಗನಿಗೆ ಗೇಮ್ ಎಲ್ಲ ಆಡಬೇಕು ಅಂತ ಇದೆ. ಅದಕ್ಕೆ ಗೇಮ್ ಆಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬರಲ್ಲ ಅಂತಂದರೆ ಬೇಕಾದಾಗ ಅವ್ರಿಗೆ ಇಷ್ಟ ಇದ್ದಾಗ ಬಾರಮ್ಮ ನನಗೆ ಬರಲ್ಲ ಅಂತ ತಲೆ ಬಗ್ಗಿಸ್ಕೊಬೇಕು. ನೋಡೋದು ಹಾಗೆ ನೋಡಿ, ಇದು ಇವಾಗ ರಾಮೇಶ್ವರ ಕೆಫೆ ಫೇಮಸ್ ಆಗಿದೆಯಲ್ಲ ಬೊಮ್ಮಸಂದ್ರದಲ್ಲಿ. ಇದು ರಾಮೇಶ್ವರ ಕೆಫೆ ಬರ್ತಾ ಇದೆ ನೋಡಿ. ರಾಮೇಶ್ವರ ಕೆಫೆ ಇದೆ, ಹೋಟೆಲ್ ಇದೆ, ಕಾಣಿಸ್ತಾ ಇದೆ. ತುಂಬ ಜನ ಇರುವರು ನಿಂತ್ಕೊಂಡಿದ್ದಾರೆ. ಇದು ಮತ್ತೆ ಯೂಟರ್ನ್ ತಗೊಂಡು ಮತ್ತೆ ಯೂಟರ್ನ್ ತಗೊಂಡು ಫೈನಲ್ ಬಂದು ಮತ್ತೆ ಕಾಣಿಸಿದ್ದೀವಿ. ನನಗೆ ಫೈನಲಲ್ಲಿ ಗೇಮ್ ಆಡಿದ್ದು ಹೋಗ್ತಾ ಇರ್ತಾರೆ. ಒಂದಾದ್ರೂ ಹೋಗೋಕ್ಕಪ್ಪ ಅಂತ ಕೇಳ್ತಾನೆ ನನ್ನ ಮಗ. ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಹೋಗಿದ್ದೆ ಒಂದ್ಸಲಿ. ಅವಾಗ ಇನ್ನೂ ಸ್ವಲ್ಪ ಅಂಗಡಿ ಇವಾಗ್ತಾಯಿದ್ವು ಒಳಗಡೆ ಏನು ಬಿಟ್ಟಿರಲ್ಲ. ಇವಾಗ ಮೂವಿ ಎಲ್ಲ ಇದೆ, ಇದೆಲ್ಲ ಇದೆ.
ಕಾಣಿಸಲ್ಲ. ಮತ್ತು KFC ತೊಗೊಂಡ್ವಿ. KFC ಬೇಕು ಅಂತಿದ್ದೆ. ಹಾಗೆ ಒಂದೆರಡು ಫೋಟೋ ತೊಗೊಂಡ್ವಿ. ನೋಡಿ, ಇದು ಎರಡನೇ ಐಸ್ ಕ್ರೀಮ್. ಒಂದು ಆಲ್ರೆಡಿ ತಿಂದಿದ್ದಾನೆ. ಇದು ಎರಡನೇದು ಐಸ್ ಕ್ರೀಮು. ನೋಡಿ, ಇದು ಫಿಶ್ಶು. ಎಷ್ಟು ವೆರೈಟೀಸ್ ಫಿಶ್ ಇದೆ ಅಂತಂದರೆ ಎಲ್ಲ ಥರ ವೆರೈಟೀಸ್ ಫಿಶ್ ಇದೆ. ಇನ್ನು ಬಸ್ಕಿರೋ ಫಿಶ್ ಕೂಡ ಇದೆ. ಮಟನ್, ನಮ್ಗೆ ಯಾವ ಥರ ಬೇಕಾದ ಇದು ಚಿಕನ್ ಬಿರಿಯಾನಿ, ರೆಡಿಮೇಡು ಸಿಗುತ್ತೆ, ಫ್ರೂಟ್ಸು ಎಲ್ಲ ಥರ. ಡ್ರೈ ಫ್ರೂಟ್ಸ್ ನೋಡಿ, ಖರ್ಜೂರ ಯಾವ ಥರ ವೆರೈಟೀಸ್ ಇದೆ, ಎಷ್ಟು ಥರದ ಖರ್ಜೂರ ವೆರೈಟೀಸ್ ಇದೆ. ನಾವು ಒಂದು ವೆರೈಟಿ ನೋಡಿ ಎಷ್ಟು ವೆರೈಟೀಸ್ ಇದೆ. ಇವು ಮೊಳಕೆ ಮತ್ತು ನಮ್ಮ ಮಗ ಕೆಳಗಡೆ ಬಂದ ತಕ್ಷಣ